ನಂದಿನಿ ನದಿಯ ಮಧ್ಯಭಾಗದಲ್ಲಿರುವಂತಹ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕಥೆ ನಿಮಗೆ ಗೊತ್ತಿದೆಯೇ? ಆದಿಶಕ್ತಿಯು ದುಂಬಿಯ ರೂಪವನ್ನು ಪಡೆದಿದ್ದು ಏಕೆ? ಕಾಮಧೇನು ಎಂಬ ದಿವ್ಯ ಹಸುವಿನ ಮಗಳಾದ ನಂದಿನಿಯು ನದಿಯಾಗಿ ಭೂಲೋಕದಲ್ಲಿ ಹರಿದಿದ್ದು ಏಕೆ? ನಮಸ್ಕಾರ ಎಲ್ಲರಿಗೂ, ನಾನು ಚೈತ್ರ ಬೀಗಾಣಿಗ. ಬಹಳ ವರ್ಷಗಳ ಹಿಂದೆ ಭೂಲೋಕದಲ್ಲಿ ಬರ ಉಂಟಾದಾಗ ಋಷಿ ಜಾಬಾಲಿಯು ಲೋಕ ಕಲ್ಯಾಣಕ್ಕಾಗಿ ಯಜ್ಞವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಅವರಿಗೆ ಕಾಮಧೇನುವಿನ ಮಗಳಾದ ನಂದಿನಿಯ ಸಹಾಯ ಬೇಕಿರ್ತದೆ. ಅವರು ಹೋಗಿ ನಂದಿನಿಯ ಬಳಿ ಸಹಾಯವನ್ನು ಕೇಳಿದಾಗ ನಂದಿನಿಯು ನಾನು ಭೂಲೋಕಕ್ಕೆ ಬರುವುದಿಲ್ಲ ಅಂತ ಅಹಂಕಾರದಿಂದ ಹೇಳ್ತಾರೆ. ಇದರಿಂದ ಕೋಪಗೊಂಡ ಋಷಿಯು ನೀನು ಭೂಲೋಕದಲ್ಲಿ ನದಿಯಾಗಿ ಹರಿಯುತ್ತೀಯಾ ಎಂದು ಕಾಮಧೇನುವಿನ ಪುತ್ರಿಯಾದ ನಂದಿನಿಗೆ ಶಾಪ ಕೊಡ್ತಾರೆ. ನಂದಿನಿಯು ತನ್ನ ತಪ್ಪಿನ ಅರಿವಾಗಿ ಕ್ಷಮೆಯನ್ನು ಕೇಳ್ತಾರೆ. ಹಾಗೆ ಅವರು ಆದಿಶಕ್ತಿಯನ್ನು ಪ್ರಾರ್ಥಿಸ್ತಾರೆ. ಆಗ ದೇವಿ ಪ್ರತ್ಯಕ್ಷರಾಗಿ ಹೇಳ್ತಾರೆ, ಕೊಟ್ಟಂತಹ ಶಾಪವನ್ನು ಹಿಂಪಡೆಯಲು ಸಾಧ್ಯವಿಲ್ಲ, ಆದರೆ ನಾನು ನಿನ್ನ ಮಗಳಾಗಿ ಜನಿಸಿ ನಿನ್ನ ಮಧ್ಯದಲ್ಲಿ ಅವತರಿಸಿ ನಿನಗೆ ಮುಕ್ತಿಯನ್ನು ನೀಡ್ತೇನೆ ಅಂತ ಹೇಳ್ತಾರೆ. ಇದೇ ಈಗ ಹರಿಯುತ್ತಿರುವ ನಂದಿನಿ ನದಿಯ ಕತೆ. ಅದೇ ಸಮಯದಲ್ಲಿ ಅರುಣಾಸುರ ಎಂಬಂತಹ ರಾಕ್ಷಸ ದೇವರುಗಳಿಂದಾಗಲಿ ಮನುಷ್ಯರಿಂದಾಗಲಿ 2 ಕಾಲು ಅಥವಾ 4 ಕಾಲುಗಳ ಪ್ರಾಣಿಗಳಿಂದಾಗಲಿ ನನಗೆ ಸಾವೇ ಬೇಡ ಎಂಬಂತಹ ವರವನ್ನು ಪಡೆದು 3 ಲೋಕಕ್ಕೂ ತೊಂದರೆ ಕೊಡ್ತಾ ಇರ್ತಾರೆ. ಆಗ ದೇವರುಗಳು ಆದಿಶಕ್ತಿಯನ್ನು ಪ್ರಾರ್ಥಿಸ್ತಾರೆ. ಆಗ ಆದಿಶಕ್ತಿಯು ಸುಂದರ ಯುವತಿಯ ರೂಪವನ್ನು ತಾಳಿ ಅರುಣಾಸುರನ ಮುಂದೆ ಬಂದಾಗ ಅರುಣಾಸುರ ಮೋಹಗೊಂಡು ದೇವಿಯನ್ನು ಹಿಂಬಾಲಿಸಿಕೊಂಡು ಹೋಗ್ತಾರೆ. ಆಗ ದೇವಿಯು ನಂದಿನಿ ನದಿಯ ಮಧ್ಯದಲ್ಲಿದ್ದಂತಹ ಒಂದು ಶಿಲೆಯೊಳಗೆ ಅಡಗಿಕೊಳ್ತಾರೆ. ಕೋಪಗೊಂಡಂತಹ ಅರುಣಾಸುರ ತನ್ನ ಖಡ್ಗದಿಂದ ಆ ಶಿಲೆಯನ್ನು ಹೊಡೆದಾಗ ದೇವಿಯು ದುಂಬಿಯ ರೂಪ ಅಂದರೆ ಭ್ರಮರಗಳ ರೂಪ ತಾಳಿ ಹೊರಗಡೆ ಬಂದು ಅರುಣಾಸುರನನ್ನು ಕಚ್ಚಿ ಸಂಹಾರ ಮಾಡ್ತಾರೆ. ಆದ್ದರಿಂದಲೇ ದೇವಿಯನ್ನು ಭ್ರಮರಾಂಬಿಕೆ ಎಂದು ಕರೆಯುತ್ತಾರೆ. ಅರುಣಾಸುರನನ್ನು ಸಂಹಾರ ಮಾಡಿ ಕೋಪದಲ್ಲಿದ್ದಂತಹ ದೇವಿಯನ್ನು ಶಾಂತ ಮಾಡುವ ಸಲುವಾಗಿ ದೇವತೆಗಳು ಜಾಬಾಲಿ ಋಷಿಗಳು ದೇವಿಗೆ ಎಳನೀರಿನ ಅಭಿಷೇಕವನ್ನು ಮಾಡ್ತಾರೆ. ಆಗ ದೇವಿಯು ಶಾಂತಳಾಗಿ ಶ್ರೀ ದುರ್ಗಾ ಪರಮೇಶ್ವರಿಯಾಗಿ ನಂದಿನಿ ನದಿಯ ಮಧ್ಯಭಾಗದಲ್ಲಿ ಅವತರಿಸ್ತಾರೆ. ದೇವಿಯು ದುಂಬಿಯ ರೂಪ ತಾಳಿ ಅರುಣಾಸುರನನ್ನು ಸಂಹಾರ ಮಾಡಿ ನಂದಿನಿ ನದಿಯ ಮಧ್ಯಭಾಗದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿಯಾಗಿ ಪೂಜಿಸಲ್ಪಡುತ್ತಿರುವ ಜಾಗವೇ ಇಂದಿನ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಇದೇ ಥರದ ಇನ್ನೂ ಕತೆ ಬೇಕಾಗಿದ್ರೆ ನನ್ನ ಚಾನೆಲ್ ಅನ್ನು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.